ಆ್ಯಕ್ಚುಲಿ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು. ಉಳಿಸ್ಕೊಂಡಿದ್ದಾರೆ ಈ ಕಡೆ ಭಾಗದ, ಯಾಕೆಂದರೆ ಇದು ಕಲ್ಚರ್, ನಮ್ಮ ಕೊಡಗು ಭಾಗದ ಇದು ಸಂಸ್ಕೃತಿ ಏನು ಹಾಕಿ ಅಂತಕ್ಕಂಥದ್ದು. ಅದು ಸಂಸ್ಕೃತಿ ಹೆಂಗೆ ನಾವು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ, ಕ್ರೀಡೆಯನ್ನು ಉಳಿಸ್ಕೊಳ್ಬೇಕಾಗ್ತದೆ. ಯಾಕೆಂದರೆ ನ್ಯಾಷನಲ್ ಬಗ್ಗೆ ನೋಡಿ ಪದ್ಮಶ್ರೀ ಅವರೆಲ್ಲ ಇಲ್ಲಿ ಕುತ್ಕೊಂಡಿದ್ದಾರೆ ಅಂತ ಹೇಳಿ, ಎಂಥ ಒಂದು ದೊಡ್ಡ ಸಾಧಕರು ಇಲ್ಲಿದ್ದಾರೆ ಅಂತ ಹೇಳಿ ನನಗನ್ಸುತ್ತೆ. ನನ್ನ ಇಲಾಖೆಯಿಂದ ಈಗ ನೋಡಿ ಅದಕ್ಕೆ ಫಸ್ಟ್ ಟೈಮು ಇಲ್ಲಿ ಬಂದಿದೆ. ಹೈಯೆಸ್ಟ್ ಎಕ್ಸ್ಪೆಂಡಿಚರ್ ಮಾಡಿರತಕ್ಕಂಥದ್ದು ಎಲ್ಲ ಸವಲತ್ತು ಎಲ್ಲ ಕೊಟ್ಟಿದೆ. ಸೊ ನನ್ನ ಇಲಾಖೆಯಿಂದ ನಾನು ಅದೇ ಅವ್ರು ಹೇಳಿದೆ, ಗಣೇಶ್ ಅವರು ಅದೇ ಹೇಳಿದರು, ಮತ್ತು ಅವ್ರ ಸ್ನೇಹಿತರು ಪೊನ್ನಣ್ಣವರು ಹೇಳಿದ್ದಾರೆ. ಈಗ ಪೊನ್ನಣ್ಣವ್ರಿಗಿಂತ ನಾನು ಏನೇನು ಕೆಲಸ ಮಾಡಬೇಕು ನನ್ನ ಇಲಾಖೆ ವತಿಯಿಂದ ನಾನು ಮಾಡ್ತೀನಿ. ಯಾಕೆಂದರೆ ಈ ಥರ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಪ್ಲೇಸ್ ಗ್ರೌಂಡ್ ಇದ್ದರೆ ಮಕ್ಕಳು ಪ್ರೊಡ್ಯೂಸ್ ಆಗ್ತಾರೆ ಆಟಕ್ಕೆ. ಈ ಥರದ್ದಿಲ್ಲ ಅಂದರೆ ಅದು ಹಿಂದೆ ಅದೆಲ್ಲ ಕೊಡಬೇಕಾಗ್ತದೆ. ಯಾಕೆಂದರೆ ಹೇಳಿದ್ದೆಲ್ಲ ಫೆಸಿಲಿಟಿ ಕೊಡಬೇಕು. ಈ ಕಡೆ ಭಾಗಕ್ಕೆ ಸ್ವಲ್ಪ ಪರ್ಸ್ನಲಿ ನಾನು ಒತ್ತನ್ನು ಕೊಡ್ತಕ್ಕಂಥದ್ದು ಮಾಡ್ತೀನಿ. ಇಂಥ ಈವೆಂಟ್ಸ್ ಜಾಸ್ತಿ ಆಗಬೇಕು. ಇದು ನನಗನ್ಸುತ್ತೆ ನಮ್ಮ ರಾಜ್ಯ ಮಟ್ಟದಲ್ಲಿ ಇಂಟರ್ನಲ್ ನಾವು ಹೆಂಗೆ ಕ್ರೀಡಾ ಇದನ್ನು ಮಾಡ್ತೀವಲ್ಲ, ಥ್ರೋ ಬಾಲ್ ಮಾಡ್ತೀವಿ ಮತ್ತು ಬೇರೆ ಬೇರೆ ರೀತಿಯಲ್ಲೆಲ್ಲ ಆಟದ್ದೆಲ್ಲ ಮಾಡ್ತೀವಲ್ಲ, ಹಾಗೆ ನನಗನ್ಸುತ್ತೆ ಹಾಕಿ ಮಾಡಬೇಕು. ಅದರ ಪ್ರತಿಭೆಯನ್ನು ವಿಸ್ತರಣೆ ಮಾಡಬೇಕು ರಾಜ್ಯ ಮಟ್ಟಕ್ಕೆ. ಯಾಕೆಂದರೆ ಅಂಥ ಟ್ಯಾಲೆಂಟ್ ಇರ್ತಕ್ಕಂಥ ಮಕ್ಕಳು ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಅದನ್ನು ಮಾಡೋದು ಒಳ್ಳೆಯದು ಅಂತ ಹೇಳಿ ಅನಿಸುತ್ತೆ. ನಾನು ಕೂಡ ವಹಿಸ್ತೀನಿ. ನೀವು ನೋಡಿದ ಪಂದ್ಯ ಹೇಗಿತ್ತು? ಈಗ ತುಂಬ ಚೆನ್ನಾಗಿದೆ. ನಾನು ಒಳ್ಳೆ ಚಿಕ್ಕುಳಿ ಪಟಾಕಿ ಇದ್ದಾಗಿದ್ದಾವೆ ಎಲ್ಲರೂ ಈ ಕಡೆ. ಅದೇ ಹೇಳಿದ್ರಲ್ಲ, ಮೋಸ್ಟ್ಲಿ ಮೆನ್ಸ್ ಟೀಮಿಗೂ ಇವ್ರು ಬೀಟ್ ಮಾಡ್ತಾರೆ ಅಂತೇಳಿ ಭಾಳ ಚೆನ್ನಾಗಿದೆ. ಮೊನ್ನೆ ನಾನು ಕೇಳಿದ್ದು ಚಂಡೀಗಢ ಅವರು ಭಾಳ ಫೋರ್ಸಲ್ಲಿದ್ದರು ಅಂತ. ಚಂಡೀಗಢ ಟೀಮ್ ಅವರು ಅದೇ ನಾನು ಹೇಳಿದ್ನಲ್ಲ, ಇಟ್ ಇಸ್ ದ ವೇ ಯು ಪ್ಲೇ. ಇಟ್ಸ್ ಅ ಮೈಂಡ್ ಗೇಮ್ ಆಲ್ಸೋ. ಇಟ್ ಇಸ್ ನಾಟ್ ಬರೀ ಫಿಸಿಕಲ್ ಅಲ್ಲ, ಮೈಂಡ್ ಗೇಮು ಕೂಡ ಇದೆ. ಅದು ಒಳ್ಳೆಯದು ಆಗಲಿ. ಅವ್ರು ಯಾರೇ ಗೆದ್ರೂ ನಮ್ಮ ದೇಶದ ಮಕ್ಕಳು ಅವ್ರು ಚೆನ್ನಾಗಿ ಆಗಬೇಕು, ಅಷ್ಟೊಂದು ಹೇಳ್ಬೋದು. ಯಾಕಂದರೆ ಅವರಿಬ್ಬರು ಒಳ್ಳೆಯದಾಗಲಿ, ಚೆನ್ನಾಗಾಗಲಿ, ಖುಷಿ ಆಯಿತು ನೋಡೋಕ್ಕೆ. ನಾನು ಸ್ವಲ್ಪ ದೂರ ಹೋಗ್ಬೇಕು, ಈಗ ನಾನು ಊರಿಗೆ ಹೋಗಬೇಕು. ಅದಕ್ಕೆ ನಾನು ಸಾಹಿತ್ಯ ಸಮ್ಮೇಳನ ಒಂದರಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಬೆಳಗಾಮು ಮಹಾರಾಷ್ಟ್ರಕ್ಕೆ ಸೇರಿತ್ತು, ಏಕೀಕರಣದ ನಂತರ ಅದು ಕರ್ನಾಟಕ ಸೇರಿದೆ ಅಂತೇಳಿ ಹೇಳಿದ್ದಾರೆ. ನನಗೆ ಹೆಚ್ಚು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ನಾಡು, ಭಾಷೆ, ನೀರು, ಈ ಮೂರಕ್ಕೆ ಯಾವತ್ತೂ ಕೂಡ ಅದು ನಮ್ಮದು, ನಮ್ಮಲ್ಲೇ ಉಳಿಯುತ್ತೆ ಹೊರತು ಬಿಡೋದಿಲ್ಲ. ಗೊತ್ತಿಲ್ಲ, ಈಗ ನಮ್ಮದು ನಮ್ಮ ಹತ್ರನೇ ಇರುತ್ತೆ, ಯಾರೂ ಅದನ್ನ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅವರು ಅಲ್ಲ, ಅವ್ರು ಯಾವ ರೀತಿಯಲ್ಲಿ ಯಾವ ಅರ್ಥದ ಮೇಲೆ ಹೇಳಿದ್ದಾರೆ ಅಂತೇಳಿ ಅವರು ಸಮಜಾಯಿಸಬೇಕಾಗತ್ತೆ. ಅವ್ರ ಹೇಳಿಕೆ ನಾನು ನೋಡಿಲ್ಲ. ನೀವು ಹೇಳೋ ರೀತಿ ನೋಡಿದ್ರೆ ಅದಕ್ಕೆ ಒಂದೇ ಉತ್ತರ, ನೆಲ, ಜಲ, ಭಾಷೆ ಮೂರು ನಮ್ಮದು, ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಅದು ಬಂಗಾರಪ್ಪಜಿಯವರು ಮಾಡಿದ್ರು, ಅದು ಈ ಸರ್ಕಾರವು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ಒಂದಲ್ಲ ಒಂದು ರೀತಿ ಒಂದು ಕನ್ನಡಿಗ ಏನಾಗ್ತದೆ, ಇದನ್ನೆಲ್ಲ ಭಾಳ ಶಿಸ್ತಿನಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ವಿಚಾರವನ್ನು ತಗೊಂಡು ಮಾಡಬೇಕಾಗ್ತದೆ. ಸೆನ್ಸಿಟಿವ್ ವಿಚಾರ. ನಾವು ಹಾದಿ ಬೀದಿಯಲ್ಲಿ ಮಾತಾಡೋಕ್ಕೆ ಹೋದರೆ ಸುಮ್ಮನೆ ರೇಖಪ್ಪ ಆಗ್ತದೆ. ಅದನ್ನು ಹುಷಾರಾಗಿ ಇರಬೇಕಾಗ್ತದೆ. ನಾವು ಜನಪ್ರತಿನಿಧಿ, ನಾನೇ ಆಗಲಿ, ಎಲ್ಲರೂ ಕೂಡ. ಯಾಕಂದರೆ ಇದೇನಾಗ್ತದೆ, ಒಂದು ಹೇಳಿಕೆಯಿಂದ ಎಷ್ಟೋ ಅಮಾಯಕರಿಗೆ, ಇಲ್ಲಾಂದ್ರೆ ಸಾಮಾನ್ಯ ಜನರಿಗೆ ತೊಂದರೆ, ಪರಿಜ್ಞಾನ ಇರಬೇಕಾಗ್ತದೆ. ಅದು ಬಹಳ ಮುಖ್ಯ. ಆದರೂ ನಮ್ಮ ದೇಶದ ಮಕ್ಕಳು ಅದಾದಮೇಲೆ ಒಳಗೆ ಈ ಥರ ಸಮಸ್ಯೆ ಬಂದಾಗ ಕುತ್ಕೊಂಡು ಇತ್ಯರ್ಥ ಮಾಡಬೇಕು. ಇಲ್ಲಿ ಕುತ್ಕೊಂಡು ಇತ್ಯರ್ಥ ಮಾಡ್ತಕ್ಕಂಥದ್ದು ಏನು ಉಳಿದಿಲ್ಲ. ಅದು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಖ್ಯಾತೆ ತೆಗೆಯೋದು ಅವರು ಚಾಳಿ ಅಂದರೆ ನಾನು ಏನು ಮಾಡೋದಕ್ಕಾಗೋದಿಲ್ಲ. ಈಗ ನಾನು ಹೇಳಿದ ತಕ್ಷಣ ಆ ಕಡೆಯಿಂದ ಇನ್ಯಾರೋ ಒಂದು ಹೇಳ್ತಾರೆ, ಅದಕ್ಕೆ ಇನ್ಯಾರೋ ಒಂದು ಮಾಡ್ತಾರೆ. ಬೇಡ, ಅದನ್ನೆಲ್ಲ ನೋಡೋಣ. ಅದೆಲ್ಲ ಕಾನೂನುಬದ್ಧವಾಗಿ ಏನೇನಿದಾವೋ ಅದು ಹೋರಾಟ ಮಾಡಿ ಕಾನೂನು ರೀತಿಯಲ್ಲಿ ಆಗಬೇಕು ಅಂದ್ಬಿಟ್ಟು ಶಾಂತಿಯುತದಿಂದ ಅವ್ರಿಗೂ ಕೇಳಬೇಕು ಯಾರು ಹೇಳಿರ್ತಾರೆ. ನಾನು ಹೇಳದೇ ಇರೋದ್ರಿಂದ ಆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ತಗೊಳಕ್ಕೆ ಹೋಗ್ಬೇಡಿ. ಈಗ ವೀರೇಂದ್ರ ಪಾಟೀಲ್ ಅವರನ್ನ ಕಾಂಗ್ರೆಸ್ ನಾಯಕರನ್ನ ಹಿಂಗೆ ಭದ್ರಚ್ಯುತಿಗೊಳಿಸಿದ್ರು ಅಥವಾ ಇಳಿಸಿದ್ರು, ಹಾಗೆಯೇ ಈಗ ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಇಳಿಸಲಿಕ್ಕೆ ಕಾಂಗ್ರೆಸ್ ನಾಯಕರೆಲ್ಲ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಹೇಳಿ ಯತ್ನಾಳ್ ಅವರು ಹೇಳಿದರು. ಅವ್ರು ಯಾವ ಪಕ್ಷದವರು? ಬಿಜೆಪಿ. ಅವ್ರ ಪಕ್ಷದವರು. ಅಪೋಸಿಷನ್ ಅವ್ರು ಏನ್ರಿ ಮಾತಾಡ್ತಾರೆ? ನಮ್ಮನ್ನೇನು ಬಂದು ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ. ಅವರ ಏನು BJPಯವರ ಎಲ್ಲ ಕಾರ್ಯಕರ್ತರ ಮನೆಯಲ್ಲೂ ಕೂಡ ಹೆಣ್ಮಕ್ಳು 2,000 ರೂಪಾಯಿ ತಗೋತಾ ಇದ್ದಾರೆ, ಅಕ್ಕಿ ತಗೋತಾ ಇದ್ದಾರೆ, ಫ್ರೀಯಾಗಿ ಕರೆಂಟ್ ಬರ್ತಾ ಇದೆ. ಅದನ್ನ ನೋಡಿ ಬದಲಾವಣೆ ಮಾಡೋ ಸಂದರ್ಭ BJPಯವರು ಬದಲಾವಣೆ ಆಗಿದೆ, ಅಷ್ಟು ಹೇಳ್ಬೋದು. ಸುಮ್ಮನೆ
ಜಾಸ್ತಿ ಪದ ಹೇಳ್ತಾರೆ. ಇನ್ನೇನು ರೀ ಹೇಳಕ್ಕಂತ ಅಲ್ರಿ ನಮ್ಮನೆ ವಿಚಾರ ನಿಮಗೆ ಯಾಕ್ರಿ, ನಾನು ಅದನ್ನು ಹೇಳ್ತಾ ಇರೋದು. ನಿಮ್ಮ ಮನೇಲಿ ತಟ್ಟೆಯಲ್ಲಿ ಅದನ್ನು ಹೇಳಿದ್ನಲ್ಲ ಮೊನ್ನೆ ಯಾವುದೋ ಒಂದು ವಿಚಾರಕ್ಕೆ, ನಿಮ್ಮ ತಟ್ಟೆಯಲ್ಲಿ ಬರೀ ಹೆಗಣ ಅಲ್ಲ, ಸತ್ತೋಗಿರೋದಲ್ಲ, ಕೊಳತು ನಾಡ್ತಾ ಇದ್ದಾರೆ. ಅದೇ ಯತ್ನಾಳ್ ಅವ್ರ ಪಾಪ ಹೇಳಿದ್ರು. ಮೋಸ್ಟ್ಲಿ ನಮಗೆ ಹೇಳೋ ಬದಲು ಪಾಪ ಅವ್ರ ಪಕ್ಷದವ್ರಿಗೆ ಹೇಳೋದನ್ನ ಅದನ್ನ BJP ಅಂತ ಹೇಳೋ ಬದಲು ಕಾಂಗ್ರೆಸ್ ಅಂತ ಹೇಳಿರ್ಬೇಕು. ಇವತ್ತಿನ ಒಂದು ನಡವಳಿಕೆಯನ್ನು ಅವ್ರದ್ದು ನೋಡಿದೆ. ಅದು ನಾನು ಉತ್ತರ ಕೊಡೋದಕ್ಕೆ ಹೋಗಲ್ಲ, ಅವ್ರ ಮನೇಲಿ ನೋಡ್ಕೊತಾರೆ. ನಮ್ಮ ಮನೇಲಿ ಆ ಥರ ಏನು ಸಂಬಂಧ ಇಲ್ಲ.